ರೈತ ತಾಯಂದ್ರೆ ಮತ್ತು ಸ್ನೇಹಿತರೆ, ನಮಗೆ ಸಂಬಂಧಪಟ್ಟಂತ ಸಮಸ್ಯೆಗಳ ಬಗ್ಗೆ ಈಗಾಗಲೇ ಮಾತಾಡಿದ್ದಾರೆ. ಈಗ ನಾನು ನಿಮಗೆ ಒಂದೇ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ನಾವೆಲ್ಲ ಎಲ್ಲ ಜಿಲ್ಲೆಗಳಿಂದ ಬಂದು ಈ ಅವಿವೇಕಿ ಸರ್ಕಾರದ ಅವಿವೇಕಿ ಕೆಲಸಗಳಿಗೆ ಸಂಬಂಧಪಟ್ಟ ಹಾಗೆ ನಗುವ ಮೂಲಕ ಬಂಗಾರಪ್ಪ ಅಂತೀರಿ. ಯಾವಾಗ ಬಾಬಾಗೌಡ ಪಾಟೀಲ್ ಹೇಳ್ತಾರೆ, ಪಾಪ ನಾಳೆ ಬೆಳಿಗ್ಗೆ 10:30ವರೆಗೆ ಟೈಮ್ ಕೊಡಿ ಅವನಿಗೆ. ಅಲ್ಲ, ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಬಹಳ ಹಿಂದೆನೆ ತೀರ್ಮಾನಕ್ಕೆ ಬಂದು ಈ ಸರ್ಕಾರಕ್ಕೆ ಪಂಚೇಂದ್ರಿಯಗಳಿಗೆ ಮೂಲಭೂತವಾಗಿ ಈ ಸರ್ಕಾರನ ಚಳವಳಿ ಮೂಲಕ ಅಧಿಕಾರದಿಂದ ಇಳಿಸಬೇಕು. ಅದಕ್ಕೆ ನಾವು ಸರಿಯಾದಂತ ಕಾರ್ಯಕ್ರಮ ಹಾಕಬೇಕು. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೆಲವು ನಿರ್ಣಯಗಳನ್ನು ಮಾಡಿದ್ದೀವಿ. ಈಗಾಗಲೇ ಏನೇನು ಚರ್ಚೆ ಮಾಡಿದ್ರು ಬಾಬಾಗೌಡ ಪಾಟೀಲ್ರು ಮತ್ತೆ ಸುಂದರೇಶ್ ಅವರು, ಆ ವಿಷಯಗಳಿಗೆ ಸಂಬಂಧಪಟ್ಟಾಗೂ ನಾವು ಇವತ್ತು ನಿರ್ಣಯ ಮಾಡಬೇಕು. ಬಹಳ ಮುಖ್ಯವಾಗಿ ಆಗ್ಬೇಕಾಗಿರುವಂತ ಕೆಲಸ ಕರ್ನಾಟಕದಲ್ಲಿ ಅತ್ಯಂತ ಜರೂರಾಗಿ ಕೃಷ್ಣಾ ಜಲಾನಯನ ಮತ್ತು ಕಾವೇರಿ ಜಲಾನಯನದಲ್ಲಿ ಆಗ್ಬೇಕಾಗಿರುವಂತ ದೊಡ್ಡ ನೀರಾವರಿ, ಸಣ್ಣ ನೀರಾವರಿ, ಏತ ನೀರಾವರಿ ಇನ್ನು 5-6 ವರ್ಷದೊಳಗೆ ನಾವು ಮಾಡಿ ಪೂರೈಸಬೇಕು. ಆದ್ರೆ ನಮಗೆ ಸ್ಪಷ್ಟವಾಗಿ ಅರಿವಾಗಿದೆ, ಈ ಸರ್ಕಾರ ನೀರಾವರಿ ಸರ್ಕಾರ ಅಲ್ಲ, ಈ ಸರ್ಕಾರ ಸಾರಾಯಿ ಸರ್ಕಾರ. ಆ ಕಾರಣ ಅದಕ್ಕೆ ಸಂಬಂಧಪಟ್ಟಾಗೆ ನಾವು ಒಂದು ನಿರ್ಣಯ ಮಾಡಿ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕು. ಆ ಒಂದು ನಿರ್ಣಯನ ನಾನು ಓದ್ತೀನಿ, ನಿಮಗೆ ಒಪ್ಪಿಗೆ ಆದ್ರೆ ಅದನ್ನ ಚಪ್ಪಾಳೆ ಮೂಲಕ ಸ್ವೀಕಾರ. ಎಲ್ಲ ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ಕೃಷ್ಣಾ ಕಾವೇರಿ ಜಲಾನಯನ ಪ್ರದೇಶದ ಎಲ್ಲ ದೊಡ್ಡ ನೀರಾವರಿ, ಸಣ್ಣ ಮತ್ತು ಏತ ನೀರಾವರಿಗಳಿಗೆ ಬೇಕಾದ 5,000 ಕೋಟಿ ರೂಪಾಯಿ ಸಂಪನ್ಮೂಲವನ್ನು ಸಂಗ್ರಹಿಸಿ ಇನ್ನು 5-6 ವರ್ಷಗಳೊಳಗಾಗಿ ಎಲ್ಲ ಯೋಜನೆಗಳನ್ನು ಪೂರೈಸಬೇಕೆಂದು ಈ ಸಭೆ ಒತ್ತಾಯಿಸುತ್ತದೆ. ಎರಡನೇ ವಿಷಯ, ನಾವು ಈ ದೇಶಕ್ಕೆ ಅರ್ಧ ಬೆಲೆನಲ್ಲಿ ಅನ್ನ ಹಾಕದಂತ ಜನ ಅನ್ನದಾತರು, ನಾವು ಸಾಲಗಾರರಲ್ಲ. ನಾವು ಬೆಳೆದಂತ ಬೆಳೆಗಳಿಗೆ ಮೋಸದ ಬೆಲೆ ನಿಗದಿ ಮಾಡಿ ಅರ್ಧ ಬೆಲೆನಲ್ಲಿ ಅನ್ನ ಉಂಡವರು ವಿಧಾನಸೌಧದೊಳಗಡೆ ಇರೋರು. ಆ ಕಾರಣ ಋಣಪಾತಕಿಗಳು ಯಾರು ಅನ್ನೋದನ್ನ ನಾವು ಗುರುತಿಸಿದ್ದೀವಿ. ನಾವು ಸಾಲಗಾರರಲ್ಲ, ನಾವು 1 ಪೈಸಾ ಸಾಲ ಯಾರಿಗೂ ಕೊಡ್ಬೇಕಾಗಿಲ್ಲ. ಅದೇ ರೀತಿ ನಾವು ಏನು ವಿಚಾರದಲ್ಲಿ ನಂಬಿಕೆ ಇಟ್ಟು ಸಂವಿಧಾನ ಬರ್ಕೊಂಡಿದ್ದೀವಿ, ಆ ಪ್ರಕಾರ ನಾವು ಯಾರೂ ಗೇಣಿದಾರರಿಲ್ಲ ಈ ದೇಶದಲ್ಲಿ.
ಯಾರು ಭೂಮಿನ ಉಳಿತಾರೋ ಅವರೇ ಭೂಮಿಯ ಮಾಲೀಕರು ಅನ್ನುವಂತ ವಿಚಾರದ ಮೇಲೆ ನಾವು ಸಂವಿಧಾನ ಬರೆದಿರೋದು. ಆ ಕಾರಣ ಗೇಣಿ ಕಂತಿನ ಬಾಕಿ ಅಂತ ಏನ್ ಸರ್ಕಾರ ಮಾತಾಡ್ತಾ ಇದೆ, ಆ ಅವಿವೇಕಿ ಮಾತನ್ನ ಈ ಕೂಡಲೇ ಕೈ ಬಿಡಬೇಕು. ಯಾವ ರೈತರು ಗೇಣಿ ಕಂತು ಬಾಕಿ ಕೊಡಬೇಕಾಗಿಲ್ಲ. ಅದೇ ರೀತಿ ಒಡ್ಡಿನ ಬಾಕಿ, ಒಡ್ಡಿನ ಸಾಲ ಅಂತಾನು ಕರೀತಾರೆ ಈ ಸರ್ಕಾರದವರು. ಒಡ್ಡಿನ ಸಾಲಕ್ಕೆ ನಾವು ಯಾವತ್ತು ಅರ್ಜಿ ಹಾಕಿ ಹಣ ಬಂದಿದೆ ಭೂಸಾರ ಸಂರಕ್ಷಣೆ ಕಾರ್ಯಕ್ರಮಕ್ಕೆ, ನಮ್ಮನ್ನ ಕೇಳಲಿಲ್ಲ, ಹೇಳಲಿಲ್ಲ, ಒಡ್ಡು ಹಾಕಿದ್ರು. ನಂತರ ನಮ್ಮ ಖಾತೆಗೆ ಸಾಲ ಬರೆದ್ರು. ಬಂಗಾರಪ್ಪನವ್ರ ಜೊತೆ ಮಾತಾಡ್ತಾ ಹೋದ ವರ್ಷ ಮಾರ್ಚ್ 22, ನಿನ್ನೆಗೆ 1 ವರ್ಷದ ಹಿಂದೆ ನಾನು ಹೇಳಿದೆ, ನನ್ನನ್ನ ಹೇಳಲಿಲ್ಲ, ಕೇಳಲಿಲ್ಲ, ಬಂದು ಒಡ್ಡು ಹಾಕಿದಿರಿ, ಅದು ಹೇಗಿತ್ತು ಹಾಗೆ ಮಾಡ್ಬಿಟ್ಟು ಹೋಗ್ಬಿಡಿ ಅಂತ ಹೇಳಿದೀನಿ. ಆ ಕಾರಣ ಒಡ್ಡಿನ ಬಾಕಿ ಯಾರು ಕೊಡಬೇಕಾಗಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಈ ನಿರ್ಣಯ. ರೈತರು ಸಾಲಗಾರರಲ್ಲದ್ದರಿಂದ ಅವರ ಎಲ್ಲ ಬೆಳೆ ಸಾಲ, ಕೃಷಿ ಉಪಕರಣಗಳ ಮೇಲಿನ ಬಡ್ಡಿ ಅಂದ್ರೆ ಟ್ರ್ಯಾಕ್ಟರ್, ಪವರ್ ಟಿಲ್ಲರ್, ಪಂಪ್ ಸೆಟ್, ಇದರ ಮೇಲಿನ ಅಸಲಿನ ರದ್ದು ನಾವು ಕೇಳ್ತಾ ಇಲ್ಲ. ನಾವು ಬೆಳೆದ ಬೆಳೆಗೆ ನೀವು ಮೋಸದ ಬೆಲೆ ಕೊಟ್ಟದ್ರಿಂದ ಈ ಕೃಷಿ ಉಪಕರಣಗಳ ಮೇಲಿನ ಬಡ್ಡಿ ಪೂರ್ತಿ ರದ್ದಾಗಬೇಕು, ಗೇಣಿ ಕಂತಿನ ಬಾಕಿ ರದ್ದಾಗಬೇಕು, ಒಡ್ಡಿನ ಬಾಕಿ ಅಥವಾ ಒಡ್ಡಿನ ಸಾಲ ರದ್ದಾಗಬೇಕು. ಇವುಗಳೆಲ್ಲ ಪೂರ್ತಿ ರದ್ದಾಗಬೇಕೆಂದು ರೈತರು ಒತ್ತಾಯಿಸಿದ್ದಾರೆ. ಈ ಯಾವುದೇ ಬಾಕಿಯನ್ನು ಪಾವತಿ ಮಾಡಬೇಕಾಗಿಲ್ಲವೆಂದು ರೈತ ಸಂಘ ರೈತರಿಗೆ ವಿನಂತಿ ಮಾಡಿಕೊಂಡಿದೆ. ಮೂರನೇ ಸಾಲಕ್ಕೆ ಸಂಬಂಧಪಟ್ಟ ಹಾಗೆ ಈ ಸರ್ಕಾರ ಹೊಸದಾಗಿ ಒಂದು ಆದೇಶ ಹೊರಡಿಸಿದೆ. ನಾವೇನು ಬಾಕಿ ಕೊಡ್ಬೇಕಂತಲ್ಲ, ಅದನ್ನ ವಸೂಲು ಮಾಡಕ್ಕೆ ಪೊಲೀಸರ ಸಹಾಯದಿಂದ ಬಲಾತ್ಕಾರವಾಗಿ ಬಾಕಿ ವಸೂಲಿ ಮಾಡಿ ಅಂತ ಸುತ್ತೋಲೆ ಕಳಿಸಿದ್ದಾರೆ. ಅವಿವೇಕಿ ಸರ್ಕಾರ ಇದೆ. ಯಾವುದೇ ಬಾಕಿಗೂ ಯಾವುದೇ ವಸೂಲಿಗೂ ಪೊಲೀಸರಿಗೂ ಏನು ಸಂಬಂಧ ಇಲ್ಲ. ಇದನ್ನ ಬಂಗಾರಪ್ಪನವರು ಮಾತ್ರ ನಾನು ಹೇಳ್ತಾ ಇರೋದು, ಈ ನಿಂತಿರೋ ಪೊಲೀಸ್ನವರು ಹೇಳ್ತಾ ಇದ್ದೀನಿ. ಅವ್ರ ಕೆಲಸ ಇಷ್ಟೇನೆ. ರೆವಿನ್ಯೂ ಇಲಾಖೆಯವರು ಅಥವಾ ಸಹಕಾರಿ ಇಲಾಖೆಯವರು ಯಾವುದೇ ಬಾಕಿ ವಸೂಲಿಗೆ ಹೋದ ಸಂದರ್ಭದಲ್ಲಿ ಅವರಿಗೂ ಮತ್ತು ರೈತರಿಗೂ ನಡುವೆ ಏನಾದರೂ ಘರ್ಷಣೆ ಆದ್ರೆ, ಯಾವನು ಅಪರಾಧ ಮಾಡ್ತಿದ್ದಾನೆ ಅವನಿಗೆ ರಕ್ಷಣೆ ಕೊಡ್ಬೇಕು. ಅವರು ಅಷ್ಟೇ ಕೆಲಸ ಅವ್ರದ್ದು. ಅಪರಾಧ ಮಾಡೋರು ಯಾರು, ಕಾನೂನು ಬಾಹಿರವಾಗಿ ಯಾರು ಜಪ್ತಿಗೆ ಬರ್ತಾರೆ ಅವರು ಅಪರಾಧ ಮಾಡ್ತಾ ಇರುತ್ತೆ. ನಮ್ಮಲ್ಲಿರೋ ಕಾನೂನು ಪ್ರಕಾರ ರೈತರ ಚರಾಸ್ತಿ ಜಪ್ತಿಗೆ ಅವಕಾಶನೇ ಇಲ್ಲ. ಇದನ್ನ ನಾವು ವಿವರವಾಗಿ ಎಲ್ಲ ಹಳ್ಳಿಗಳಲ್ಲಿ ನಿಮಗೆ ವಿಷಯ ತಿಳಿಸಿದೀವಿ. ರೈತರ ಮನೆಯಲ್ಲಿರುವಂತ ಯಾವ ಚರಾಸ್ತಿನ ಜಪ್ತಿ ಮಾಡಬಾರದು ಅನ್ನೋದನ್ನ ನಾವು ಪಟ್ಟಿ ಮಾಡಿ ಪುಸ್ತಕದಲ್ಲಿ ಪ್ರಕಟಣೆ ಮಾಡಿದೀವಿ. ಅಕಸ್ಮಾತ್ ಆ ಆಸ್ತಿನ ಯಾರಾದ್ರೂ ಬಂದು ಜಪ್ತಿ ಮಾಡೋ ಪ್ರಯತ್ನ ಮಾಡಿದ್ರೆ ಅವನು ತಹಸೀಲ್ದಾರ ಇರ್ಬೋದು, ಜಿಲ್ಲಾಧಿಕಾರಿ ಇರ್ಬೋದು, ಅಥವಾ ನ್ಯಾಯಾಧೀಶನೇ ಇರ್ಬೋದು, ಅವನು ಪ್ರಾಣ ತೆಗೆಯೋದನ್ನು ಬಿಟ್ಟು ಬೇರೆ ಎಲ್ಲ ರೀತಿ ಶಿಕ್ಷೆ ವಿಧಿಸಿ ನಮ್ಮ ಆಸ್ತಿ. ಈ ಕಾನೂನು ನಿಮ್ಗೆಲ್ಲ ಗೊತ್ತಿದೆ. ಆ ಕಾರಣ ಈ ಜಪ್ತಿ ಮಾಡುವಂತ ಪ್ರಯತ್ನ ಏನಿದೆ ಈ ಸರ್ಕಾರದ್ದು, ಅದು ಈ ಕೂಡಲೇ ಕೈ ಬಿಡಬೇಕು ಅಂತ ನಾವು ಈ ಸಭೆಯಲ್ಲಿ ಎಚ್ಚರಿಕೆ ಕೊಡಬೇಕು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ನಿರ್ಣಯವನ್ನು ಜಪ್ತಿ ಮಾಡಲು ಹೊರಟಿರುವ ಈ ದುಷ್ಟ ಸರ್ಕಾರ ಇದನ್ನು ಕೂಡಲೇ ನಿಲ್ಲಿಸಬೇಕೆಂದು ಸರ್ಕಾರಕ್ಕೆ ರೈತರು ಎಚ್ಚರಿಕೆ ನೀಡುತ್ತಿದ್ದಾರೆ. ನಾಲ್ಕನೇದು, ಸಾಲದ ನಂತರ ಇರುವಂತಹ ಒಂದು ದೊಡ್ಡ ಸಮಸ್ಯೆ ನಮಗೆ.
ವಿದ್ಯುತ್ ಶಕ್ತಿ ಘೋಷಣೆ ಮಾಡಿದ್ರು. ಎಂತ ವಿದ್ಯುತ್ ಶಕ್ತಿ? ಈಗಾಗಲೇ ಘೋಷಣೆ ಕೂಗಿದ್ದೀರಿ, ವೋಲ್ಟೇಜ್ ಇಲ್ಲ ಅಲ್ಲ, ಮನೆದ ಹಣದಿಂದ ಅವ್ರು ಕಟ್ಟಿಲ್ಲ. ಅದನ್ನ ನೀವು ತಿಳಿಬೇಕು. ಈ ದೇಶದಲ್ಲಿ ಯಾವುದೇ ಮೊದಲನೇ ಕೈಗಾರಿಕೆ ಸ್ಥಾಪನೆ ಆಗಿದ್ದು ನಾವು ವ್ಯವಸಾಯದಲ್ಲಿ ಏನು ಹೆಚ್ಚುವರಿ ಬೆಳೆದೋ ಆ ಬಂಡವಾಳದಿಂದ. ಈ ದೇಶದ ಮೊದಲ ಕೈಗಾರಿಕೆ ಪ್ರಾರಂಭ ಆಗಿದ್ದು ನಾವು ಹೆಚ್ಚಿಗೆ ಬೆಳೆದ ಹೆಚ್ಚಿನ ಬಂಡವಾಳದಿಂದ. ಆ ನಂತರನೇ ಕೈಗಾರಿಕೆಗಳು ಬೆಳೆದಿದ್ದು ಈ ದೇಶದಲ್ಲಿ. ಅದೇ ರೀತಿ ನಾವು ಏನು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ ಅಂತೀವಿ, ವಿದ್ಯುತ್ ಶಕ್ತಿ ತಯಾರು ಮಾಡುವಂತ ಘಟಕಗಳು, ಆ ಘಟಕಗಳ ನಿರ್ಮಾಣ ಆಗಿದ್ದು ನಾವು ಕೊಟ್ಟ ತೆರಿಗೆ ಹಣದಿಂದ, ರೈತರು ಕೊಟ್ಟ ತೆರಿಗೆ ಹಣದಿಂದ. ಆ ಕಾರಣ ಅಲ್ಲಿ ಏನು ವಿದ್ಯುತ್ ಶಕ್ತಿ ತಯಾರಾಗ್ತಾ ಇದೆ ಅದರಲ್ಲಿ 100ಕ್ಕೆ 12 ಭಾಗ ಜನ ನಾವು ಹಳ್ಳಿ ಜನ, 100ಕ್ಕೆ 12 ಭಾಗ ವಿದ್ಯುತ್ ಶಕ್ತಿ ಹಳ್ಳಿಗಳಿಗೆ ಬರಬೇಕು. ಇದು ನಮ್ಮ ಒತ್ತಾಯ. ಅದೇ ರೀತಿ ನಗರದಲ್ಲಿ ಏನು ಅರ್ಧ ಗಂಟೆ ಕಡಿತ ಮಾಡ್ತಾ ಇದ್ದಾರೆ ಒಂದು ದಿವಸಕ್ಕೆ, ಅದೇ ರೀತಿ ಸಮಾನ ಸರಬರಾಜು ನಮಗೂ ಬೇಕು. ಹಳ್ಳಿಗಳಲ್ಲೂ 23.5 ತಾಸು ಸರಬರಾಜು ಆಗಬೇಕು ವಿದ್ಯುತ್ ಶಕ್ತಿ ಸಮರ್ಪಕವಾದ ವೋಲ್ಟೇಜ್ ನಲ್ಲಿ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋ ನಿರ್ಣಯ ಓದ್ತೀನಿ. ಕೈಗಾರಿಕೆಗಳಿಗೆ ಹೈಟೆನ್ಷನ್ ವಿದ್ಯುತ್ ಶಕ್ತಿ ಕಡಿತ ಮಾಡಿ ಹಳ್ಳಿಗಳಿಗೂ 23.5 ತಾಸುಗಳ ಸಮರ್ಪಕ ವೋಲ್ಟೇಜಿನ ವಿದ್ಯುತ್ ಶಕ್ತಿ ಸರಬರಾಜಿನ ವ್ಯವಸ್ಥೆ ಮಾಡಬೇಕೆಂದು ರೈತರು ಸರ್ಕಾರವನ್ನು ಒತ್ತಾಯಿಸುತ್ತಾರೆ. ಇದರ ಜೊತೆಗೆ ಮತ್ತೊಂದು ವಿಷಯ, ಬಾಬಾಗೌಡ ಪಾಟೀಲ್ ವಿವರವಾಗಿ ಮಾತಾಡಿದ್ದಾರೆ. ಈ ಉಚಿತ ವಿದ್ಯುತ್ ಶಕ್ತಿ ಘೋಷಣೆ ಮತ್ತೇನು ಅಲ್ಲ, ಬಾಕಿ ವಸೂಲಿ ಮಾಡುವಂತ ಕುತಂತ್ರ. ಆ ಕಾರಣ ಸರ್ಕಾರಕ್ಕೆ ನಾವು ತಿಳಿಸ್ಬೇಕು, ಇವತ್ತು ವಿದ್ಯುತ್ ಶಕ್ತಿ ಬಾಕಿ ಪೂರ್ತಿ ರದ್ದಾಗಿದೆ. ಆ ಕಾರಣ ಕರ್ನಾಟಕದ ರೈತರು ವಿದ್ಯುತ್ ಶಕ್ತಿ ಬಾಕಿಯನ್ನ 1 ಪೈಸಾ ಕೊಡಬಾರದು ಅಂತ ನಾವು ನಿಮಗೆ ವಿನಂತಿ ಮಾಡ್ತೀವಿ. ಈಗ ಕೊನೆ ನಿರ್ಣಯ ನಮ್ಮ ಮುಂದಿನ ಚಳವಳಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಿದ್ದು. ಈ ಭ್ರಷ್ಟ ಸರ್ಕಾರನ ಉರುಳಿಸೋದಕ್ಕೆ ನಾವು ಹಾಕೊಳ್ಳುವಂತ ಮೊದಲನೇ ಕಾರ್ಯಕ್ರಮ, ಈ ದೇಶದ, ಈ ರಾಜ್ಯದ ನೈಸರ್ಗಿಕ ಸಂಪತ್ತು ಈ ರಾಜ್ಯದ ಜನಗಳ ಸ್ವತ್ತು. ಅದು ಉಸುಕಾಗಿರ್ಬೋದು, ಅದು ಸುಣ್ಣ ಆಗಿರ್ಬೋದು, ಅದು ಅರಣ್ಯ ಸಂಪತ್ತಿರ್ಬೋದು, ಅಥವಾ ಯಾವುದೇ ರೀತಿ ಕಲ್ಲಿರ್ಬೋದು. ಇದು ಜನಗಳ ಸ್ವತ್ತು. ರೈತ ಸಂಘದ ವಿಚಾರ ಏನು? ನೈಸರ್ಗಿಕ ಸಂಪತ್ತು ಜನಗಳ ಸಂಪತ್ತು ಅನ್ನೋ ಕಾನೂನು ಆಗಬೇಕು. ನೈಸರ್ಗಿಕ ಸಂಪತ್ತು ರಾಷ್ಟ್ರೀಕರಣ ಆಗಬೇಕು. ವಿಕೇಂದ್ರೀಕೃತ ಆಡಳಿತ ಮತ್ತು ಒಡೆತನದಲ್ಲಿ ಅದರ ಪ್ರಯೋಜನ ವಿಕೇಂದ್ರೀಕೃತವಾಗಿ ಆಯಾಯ ಪ್ರದೇಶದ ಜನಗಳಿಗೆ ದಕ್ಕಬೇಕದು. ಕನಿಷ್ಠ ರೈತ ಸಂಘ ಒತ್ತಾಯ ಮಾಡ್ತಾ ಇರೋದು ಆಯಾ ಜಿಲ್ಲೆಯ ನೈಸರ್ಗಿಕ ಸಂಪತ್ತು ಆಯಾ ಜಿಲ್ಲೆಯ ಜಿಲ್ಲಾ ಪರಿಷತ್ತಿನ ಸ್ವತ್ತು ಅನ್ನುವಂತ ಕಾನೂನು ಆಗಬೇಕು. ಅದನ್ನ ಬಿಟ್ಟು ಈಗ ಇರುವಂತ ಸರ್ಕಾರ ನಮ್ಮ ರಾಜ್ಯದ ನೈಸರ್ಗಿಕ ಸಂಪತ್ತನ್ನ ಕೆಲವು ಖಾಸಗಿ ಜನರ ಖಾಸಗಿ ಆಸ್ತಿಯಾಗಿ ಪರಿವರ್ತನೆ ಮಾಡುವಂತ ಕಾನೂನುಗಳನ್ನು ಮಾಡಿದೆ. ಇತ್ತೀಚೆಗೆ ತಾವು ಓದಿರ್ಬೇಕು, ಗ್ರಾನೈಟ್ ಕಲ್ಲಿನ ಲೂಟಿ ಯಾವ ಪ್ರಮಾಣದಲ್ಲಿ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಾಗ ಈ ಸರ್ಕಾರ ಅವಸರದಲ್ಲಿ ಯಾವ ರೀತಿ ಲೈಸೆನ್ಸ್ಗಳನ್ನ ಕೊಡ್ತು, ಈ ಸರ್ಕಾರ ಕೊಟ್ಟಂತ ಲೈಸೆನ್ಸ್ಗಳನ್ನ ಯಾವ ರೀತಿ ಎದುರಿಗಿರುವಂತಹ ಶ್ರೇಷ್ಠ ನ್ಯಾಯಾಲಯ ಒಡೆದು ಹಾಕ್ತು, ಕಾನೂನು ಬಾಹಿರ ಅಂತ. ಶ್ರೇಷ್ಠ ನ್ಯಾಯಾಲಯ ತೀರ್ಪು ಕೊಟ್ಟ ಮೇಲೂ ಕಳ್ಳ ಸಾಗಾಣಿಕೆ. ನನ್ನ ತಮ್ಮನ ಹೆಸರಿನಲ್ಲಿ ಒಂದಿದೆ ಕನಕಪುರದಲ್ಲಿ, ಬಹಳ ತೊಂದರೆ ಕೊಡ್ತಾ ಇದ್ದಾರೆ ರೈತ ಸಂಘದವರು. ಏನಾದ್ರೂ ಮಾಡಿ ಅಂತ ಕೇಳ್ತಾ ಇದ್ದ. ಮಾಡ್ತೀವಿ, ನಾಳೆ ದಿವಸದಿಂದಲೇ ಮಾಡ್ತೀವಿ. ನಾಳೆ ದಿವಸದಿಂದಲೇ ಈ ಚಳವಳಿ ಪ್ರಾರಂಭ ಆಗ್ತಾ ಇದೆ. ಗ್ರಾನೈಟ್ ಕಲ್ಲಿನ ಸಾಗಾಣಿಕೆ ಏನ್ ನಡೀತಾ ಇದೆ ಕರ್ನಾಟಕದಲ್ಲಿ,
ಅದನ್ನ ಸಂಪೂರ್ಣವಾಗಿ ತಡೆ ಹಿಡಿಯುವಂತ ಚಳವಳಿ ನಾಳೆಯಿಂದನೇ ಪ್ರಾರಂಭ ಕರ್ನಾಟಕದಲ್ಲಿ. ಅದು ಕನಕಪುರ ಮತ್ತೆ ಚನ್ನಪಟ್ಟಣದಲ್ಲಿ ಮಹಿಳೆಯರು ನಿನ್ನೆಯಿಂದಾನೇ ಪ್ರಾರಂಭ ಮಾಡಿದ್ದಾರೆ, ಕಸಪರಕೆ ಕೈಗೆ ತಗೊಳ್ಳೋ ಮೂಲಕ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ನಿರ್ಣಯ, ಈ ಕಾರ್ಯಕ್ರಮನ ತಾವು ತಮ್ಮ ತಮ್ಮ ಜಿಲ್ಲೆ ಹೋದ ಮೇಲೆ, ವಿಶೇಷವಾಗಿ ಬಿಜಾಪುರ, ರಾಯಚೂರು, ಗುಲ್ಬರ್ಗ ಈ ಜಿಲ್ಲೆಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಯುತಿ ನಡೀತಾ ಇದೆ. ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಸಾಕಷ್ಟು ನಡೀತಾ ಇದೆ. ಇದನ್ನ ನಾವು ಎಲ್ಲ ಜಿಲ್ಲೆಗಳಲ್ಲೂ ನಿಲ್ಲಿಸುವಂತ ಚಳುವಳಿಗೆ ಸಿದ್ಧತೆಯನ್ನ ತಾವು ನಾಳೆಯಿಂದನೇ ಪ್ರಾರಂಭ ಮಾಡಬೇಕು. ಕೊನೆ ನಿರ್ಣಯ, ಜನರ ಸಂಪತ್ತಾದ ಗ್ರಾನೈಟ್ ಕಲ್ಲನ್ನು ನ್ಯಾಯಾಲಯದ ಜೊತೆಗೆ ನಿಲ್ಲಿಸುವ ಚಳವಳಿಯನ್ನು ನಾಳಿನಿಂದಲೇ ಪ್ರಾರಂಭಿಸಲು ತೀರ್ಮಾನಿಸಿದ್ದಾರಲ್ಲದೆ ಈ ಕೂಡಲೇ ಈ ಸಂಪತ್ತಿನ ರಾಷ್ಟ್ರೀಕರಣವನ್ನು ಸರ್ಕಾರ ಘೋಷಿಸಬೇಕೆಂದು ಒತ್ತಾಯಿಸಿದ್ದಾರೆ. ಈ ಚಳವಳಿ ನಾಳೆ ಪ್ರಾರಂಭ ಮಾಡೋಣ. ಈ ಚಳವಳಿ ಮೂಲಕ ಮತ್ತೆ ಹಲವಾರು ಕಾರ್ಯಕ್ರಮಗಳನ್ನ ನಂತರ ನಾವು ಪ್ರಕಟಣೆ ಮಾಡ್ತೇವೆ. ಸಂಘಟನೆಯನ್ನ ಇನ್ನೂ ಬಲಪಡಿಸಿ ಈ ಸರ್ಕಾರವನ್ನ ಉರುಳಿಸುವಂತಹ ಒಂದು ಚಳವಳಿಯನ್ನ ನಾಳೆಯಿಂದನೇ ಪ್ರಾರಂಭ ಮಾಡಬೇಕು ಅಂತ ತಮ್ಮನ್ನ ವಿನಂತಿ ಮಾಡ್ಕೊಂತೇನೆ. ಅದೇ ಜಪ್ತಿ ಬಗ್ಗೆ, ಜಪ್ತಿ ವಿರೋಧಿ ಚಳವಳಿನೂ ಜೊತೆಗೆ ನಾನು ಹೇಳಿದ್ನಲ್ಲ ಏನ್ ಹಕ್ಕಿದೆ ನಿಮಗೆ ಅಂತ. ಚರಾಸ್ತಿ ಜಪ್ತಿ, ಮನೆಗೆ ಬಂದು ದನ ಕರು ಹಿಡಿಯೋದು, ಹಂಡೆ ಪಾತ್ರೆ ಪಡಗ ಇದೆಲ್ಲ ಹಿಡಿಯುವಂತ ಕೆಲಸ ಎಲ್ಲೆಲ್ಲಿ ರೈತ ಸಂಘಟನೆ ಇಲ್ಲ ಅಲ್ಲಿ ಪ್ರಯತ್ನ ನಡೆದೇ ಇದೆ. ಆ ಕಾರಣ ನಿಮ್ಮಲ್ಲಿ ನಾವು ವಿನಂತಿ ಮಾಡ್ಕೊಳ್ಳೋದು, ನಿಮ್ಮ ಅಕ್ಕಪಕ್ಕ ಗ್ರಾಮದಲ್ಲಿ ಎಲ್ಲಿ ಶ್ರಮ ಹಾಕ್ಬೇಕು. ಯಾವುದೇ ರೈತನ ಮನೆ ಒಳಗಿರುವಂತ ಯಾವುದೇ ವಸ್ತುನ ಜಪ್ತಿ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಬಟ್ಟೆ ಜಪ್ತಿ ಮಾಡಕ್ ಅವಕಾಶ ಇಲ್ಲ, ಕಿಟಕಿ ಬಾಗಿಲು ಜಪ್ತಿ ಮಾಡಕ್ ಅವಕಾಶ ಇಲ್ಲ. ನಮ್ಮ ತಾಯಂದ್ರು ಮೈ ಮೇಲೆ ಹಾಕೊಳ್ಳುವಂತ, ಸಾಂಪ್ರದಾಯಿಕವಾಗಿ ಹಾಕೊಳ್ಳುವಂತ ಒಡವೆ ವಸ್ತುಗಳನ್ನ ಜಪ್ತಿ ಮಾಡೋ ಹಾಗಿಲ್ಲ. ಚಕ್ಕಡಿ ಜಪ್ತಿ ಮಾಡೋ ಹಂಗಿಲ್ಲ. ಮುಂದಿನ ಬೆಳೆ ಬರೋವರಿಗೆ ಏನು ದವಸ ಧಾನ್ಯ ಬೇಕು ನಮ್ಮ ಕುಟುಂಬಕ್ಕೆ ಅದನ್ನ ಜಪ್ತಿ ಮಾಡೋ ಹಂಗಿಲ್ಲ. ಬೀಜದ ಧಾನ್ಯ ಜಪ್ತಿ ಮಾಡೋ ಹಂಗಿಲ್ಲ. 50 ಜೊತೆ ಪಂಚೆ ಧೋತ್ರ, 100 ಜೊತೆ ಸೀರೆ ಜಪ್ತಿ ಮಾಡೋ ಹಂಗಿಲ್ಲ. ಜಾಸ್ತಿ ಇದ್ರೆ ಮಾಡ್ಬೋದು ಅಂತ ಹೇಳಿದೀನಲ್ಲ. ಹಾಗೆ ಪಂಪ್ ಸೆಟ್ ಜಪ್ತಿ ಮಾಡೋ ಹಂಗಿಲ್ಲ. ಬೆಲ್ಲ ಮಾಡುವಂತ ಸಾಮಾನುಗಳು ಜಪ್ತಿ ಮಾಡೋ ಹಂಗಿಲ್ಲ. ಕೃಷಿ ಸಲಕರಣೆಗಳು ಜಪ್ತಿ ಮಾಡಂಗಿಲ್ಲ. ಟ್ರ್ಯಾಕ್ಟರ್ ಜಪ್ತಿ ಮಾಡಂಗಿಲ್ಲ. ಹಾಲು ಕೊಡುವಂತ ಎಲ್ಲ ಪ್ರಾಣಿಗಳು ಜಪ್ತಿ ಮಾಡಂಗಿಲ್ಲ. ಇನ್ನೇನ್ ಮಾಡ್ತಾರೆ? ನಾವು ಪ್ರತಿ ದಿವಸ ಬಳಸುವಂತ ವಸ್ತು ನಮ್ಮ ಉದ್ಯೋಗಕ್ಕೆ, ನಮ್ಮ ಜೀವನಕ್ಕೆ ಅದನ್ನ ಜಪ್ತಿ ಮಾಡಕ್ ಅವಕಾಶ ಇಲ್ಲ. ನಾವು ಯಾವುದನ್ನ ಮತ್ತೆ ನಾನು ಏನೇನ್ ಪಟ್ಟಿ ಮಾಡಿ ಹೇಳಿದೆ ಆ ವಸ್ತುಗಳನ್ನ ಯಾರೇ ಬಂದು ಜಪ್ತಿ ಮಾಡೋ ಪ್ರಯತ್ನ ಮಾಡಿದ್ರು ಅವ್ರ ಪ್ರಾಣವನ್ನು ತೆಗಿಬಾರ್ದು. ನೀವು ಬೇಕಿದ್ ಏನ್ ಬೇಕಾದ್ರೂ ಮಾಡ್ಬೋದು. ಆ ಕಾರಣ ಈ ಗ್ರಾನೈಟ್ ಕಲ್ಲಿನ ಸಾಗಾಣಿಕೆ ತಡೆ ಮಾಡುವಂತ ಚಳುವಳಿ ಜೊತೆಗೆ ನಾಳೆಯಿಂದನೇ ರೈತರ ಮನೆ ಜಪ್ತಿ ಮಾಡೋ ಪ್ರಯತ್ನದ ತಡೆ ಚಳುವಳಿ, ಜಪ್ತಿ ತಡೆ ಚಳುವಳಿನೂ ಪ್ರಾರಂಭ ಮಾಡಬೇಕು. ಮತ್ತೆ ಸಾಲ ನಿರಾಕರಣೆ ಚಳುವಳಿ, ಸಾಲ ಕೊಡದೇ ಇರುವಂತ ಚಳುವಳಿ, ಈ 3 ಚಳುವಳಿನ ನಾಳೆಯಿಂದ ಪ್ರಾರಂಭ ಮಾಡೋಣ. ರೈತ ಚಳುವಳಿಗೆ ಜಯ ಆಗಲಿ, ನಿಮಗೆಲ್ಲ ಜಯ ಆಗಲಿ. ನಮಸ್ಕಾರ.